ರಾಜ್ಯದಲ್ಲಿ ವಿರೋಧ ಪಕ್ಷ ಅನ್ನೋದು ಇದೆಯಾ ಅಥವಾ ಇಲ್ವಾ? ಅವಾಗವಾಗ ಮಾತ್ರ ಒಂದು ಪಾತ್ರವನ್ನು ನಿಭಾಯಿಸಕ್ಕೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿಬಿಡುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಬಳ್ಳಾರಿ ಗಲಭೆ ವಿರುದ್ಧ ಬಿಜೆಪಿ ಪಾದಯಾತ್ರೆ ಅಂತೆ. ಎಷ್ಟು ದಿನ ಆಗೋಯ್ತ್ರಿ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಇನ್ನೂ ಗೊಂದಲ ಅಂತೆ ಅವರಿಗೆ. ವೆರಿ ಗುಡ್. ಹೈಕಮಾಂಡ್ಗೆ ವಿಜಯೇಂದ್ರ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ದಾರೆ. ಅವ್ರ ಪಾಪ ಬ್ಯುಸಿ ಇದ್ದಾರೆ ಆ ಕಡೆಗೆ. ಈವರೆಗೂ ಯಾವುದೇ ಸಿಗ್ನಲ್ ಅನ್ನ ಕೊಟ್ಟಿಲ್ವಂತೆ ಹೈಕಮಾಂಡ್. ಗೊಂದಲದ ಮಧ್ಯೆ ಈಗ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಮಾಡೋಕ್ಕೆ ಜನವರಿ 17ನೇ ತಾರೀಕಿಗೆ ಈಗ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಬೃಹತ್ ಹೋರಾಟವನ್ನ ಮಾಡ್ತಾರಂತೆ. ಇಷ್ಟು ದಿನ ಬೇಕಾಯ್ತಾ? ಇಷ್ಟೆಲ್ಲ ಬೆಳವಣಿಗೆಗಳಾಗಿ ಒಂದು ವಿರೋಧ ಪಕ್ಷವಾಗಿ ಏನ್ ಕಣಿಕೆ ಹೇಳ್ಕೊಂಡು ಕೂತಿರ್ತಾರ ಏನಪ್ಪ? ಆ ಜಿಲ್ಲೆಗಳಲ್ಲಿ ಒಂದು ಭಯದ ವಾತಾವರಣ ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತದ್ದು. ತಮ್ಗೆ ಹೇಳೋದಾದ್ರೆ ಯಾವ ರೀತಿ ಹೊತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತ ಗುಂಡಾಗರ್ದಿ ಅಂದ್ರೆ ಒಂದು ಸರ್ಕಾರದ ವ್ಯವಸ್ಥೆ ಇದೆ ಅಂತ ಹೇಳಿ ಅದನ್ನ ದುರುಪಯೋಗ ಪಡ್ಕೊಂಡು ಯಾವ ರೀತಿ ಒಂದು ಆಡಳಿತ ಪಕ್ಷದ ಶಾಸಕ, ಕಾಂಗ್ರೆಸ್ ಶಾಸಕ ಅವರೇ ಮುಂದಾಳತ್ವವನ್ನು ವಹಿಸಿ ಯಾವ ರೀತಿ ಗುಂಡಾಗರ್ದಿ ಮಾಡಿ ಆ ಜಿಲ್ಲೆಗಳಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರ ಖಾಸಗಿ ಗನ್ಮೆನ್ ಗುಂಡು ಹಾರಿಸುವ ಪರಿಣಾಮವಾಗಿ ಅವರ ಕಾರ್ಯಕರ್ತನೇ ಪ್ರಾಣವನ್ನ ಕಳೆದುಕೊಂಡ. ನೋಡಿ ಎಲ್ಲಿಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ರಾಜಶೇಖರ್ ಅಂತಕ್ಕಂಥ ವ್ಯಕ್ತಿ ಅಲ್ಲೇನೋ ಅವತ್ತು ಹತ್ಯೆ ಆಯ್ತು. ಅವರ ಕುಟುಂಬದ, ನನಗಿರುವಂತ ಮಾಹಿತಿ ಪ್ರಕಾರ ಕುಟುಂಬದ ಸದಸ್ಯರು ಅವರನ್ನ ದಫನ್ ಮಾಡಬೇಕು ಬಾಡಿಯನ್ನ ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ರು ಕೂಡ ಪೊಲೀಸರು ಬಲವಂತವಾಗಿ ಅವನ ಶವನ ತೆಗೆದುಕೊಂಡೋಗಿ ಸುಡುವಂತ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸಾಕಷ್ಟು ಚರ್ಚೆ ಆಗಿದೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಯಾವುದಕ್ಕೂ ಕೂಡ ಬಹುಶಃ ಸುಳಿವನ್ನ ಕೊಡಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡೇ ಈ ರೀತಿ ನಡೆದಿದೆ ಅನ್ನೋದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ರಾಜ್ಯದಲ್ಲಿರುವಂಥ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಎಚ್ಚರವಾಯ್ತಾ ಬಿಜೆಪಿ ಅವರಿಗೆ ಇಲ್ಲಿಂದ ಪಾದಯಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಆದಮೇಲೆ, ಅದು ಕೂಡ ಗೊಂದಲದ ನಡುವೆ? ಅಬ್ಬಬ್ಬಬ್ಬ, ಏನ್ರಿ ಅವರು ಸಮಸ್ಯೆ ಆದರೂ ಏನು ಅಂತ ವಿರೋಧ ಪಕ್ಷಕ್ಕೆ? ಅರುಣ್, ಬಳ್ಳಾರಿನಲ್ಲಿ ಫೈರಿಂಗ್ ಪ್ರಕರಣ, ಬ್ಯಾನರ್ ಗಲಾಟೆ ಏನೆಲ್ಲ ಆಯಿತು, ಆ ವಿಚಾರದಲ್ಲಿ ಸರ್ಕಾರದ ತಾರತಮ್ಯ ನೀತಿ, ಒಂದು ರೀತಿಯಲ್ಲಿ ಅಲ್ಲಿನ ಶಾಸಕರಿಗೆ ರಕ್ಷಣೆ ಮಾಡ್ತಿರುವಂಥ ರೀತಿ, ಇನ್ನೂ ಬಂಧನ ಆಗದೆ ಇರೋ ರೀತಿ, CBIಗೆ ಪ್ರಕರಣ ಕೊಡಿ ಅಂತ ಆಗ್ರಹ ಇದ್ರೂ ಕೂಡ ಅದನ್ನು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಇವೆಲ್ಲವನ್ನು ಇಟ್ಕೊಂಡು 17ನೇ ತಾರೀಕು ಒಂದು ಬೃಹತ್ ರ್ಯಾಲಿ ಮತ್ತು ಸಮಾವೇಶ ಮಾಡಬೇಕು ಅನ್ನುವಂಥ ತೀರ್ಮಾನ ಈಗಾಗಲೇ ಆಗಿದೆ. ಆದರೆ ಪಾದಯಾತ್ರೆ ಮಾಡೋಣ ಅನ್ನುವಂತಹ ವಿಚಾರ ಬಳ್ಳಾರಿ ಭಾಗದ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೂಡ 3 ದಿನಗಳ ಹಿಂದೆ ಬಂದು ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ಕೊಂಡು ಹೋದ್ರು. ನಿನ್ನೆ ರಾಮುಲು ಅವರು ಬಂದು ಚರ್ಚೆ ಮಾಡ್ಕೊಂಡು ಹೋದ್ರು. ಆದರೂ ಕೂಡ ಈ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಪಾದಯಾತ್ರೆ ಮಾಡಬೇಕಾ ಮಾಡಬಾರ್ದಾ, ಈಗ ಮಾಡಿದ್ರೆ ಎಷ್ಟು ಸೂಕ್ತ, ಎಷ್ಟು ರಾಜಕೀಯ ಲಾಭ ನಷ್ಟ ಎಲ್ಲವೂ ಕೂಡ ತೂಕ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಗೊಂದಲ ಹಾಗೆ ಮುಂದುವರೆದಿದೆ. ಈ ಮಧ್ಯೆ ಬಳ್ಳಾರಿ ಭಾಗದ ನಾಯಕರು ಒಂದು ರೀತಿಯಲ್ಲಿ ಒತ್ತಾಯ ಹೇರ್ತಾ ಇರೋ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು JP ನಡ್ಡಾ ಅವರಿಗೆ ಪತ್ರ ಬರೆದು ಈ ವಿಚಾರದಲ್ಲಿ ಏನಾದರೂ ಸೂಚನೆ ಕೊಡಿ, ಪಾದಯಾತ್ರೆ ಮಾಡಬೇಕಾ ಮಾಡಬಾರ್ದು ಅನ್ನುವಂತಹ ಅನುಮತಿಯನ್ನೇ ಕೇಳಿದ್ದಾರೆ. ಇನ್ನೂ ಕೂಡ ಅದಕ್ಕೆ ರಿಪ್ಲೈ ಬಂದಿಲ್ಲ. ಹಾಗಾಗಿ ಗೊಂದಲ ಹಾಗೆ ಮುಂದುವರೆದಿದೆ. ಆದರೆ 17ನೇ ತಾರೀಕು ಏನು ರ್ಯಾಲಿ ಮತ್ತು ಸಮಾವೇಶ ಇದೆ, ಸಾವಿರಾರು ಜನರನ್ನ ಸೇರಿಸಿ ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿದೆ. ಅದೇ ದಿನ ಒಂದು ವೇಳೆ ಏನಾದರೂ ಹೈಕಮಾಂಡ್ ಅವರು ಪಾದಯಾತ್ರೆಗೆ ಒಪ್ಪಿಗೆ ಕೊಟ್ಟಲ್ಲಿ ಅದೇ ದಿನ ಆರಂಭ ಮಾಡಬೇಕಾ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಗೊಂದಲ ಇದೆ. ಒಟ್ಟಾರೆಯಾಗಿ ರಾಮುಲು ಅವರು, ರೆಡ್ಡಿ ಅವರು ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಒತ್ತಾಯ ಇದ್ರೂ ಕೂಡ ರಾಜ್ಯ ನಾಯಕರು ಇನ್ನೂ ಕೂಡ ಆಸಕ್ತಿ ವಹಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಅದರ ವಿಚಾರವನ್ನ ಹೈಕಮಾಂಡ್ ಅಂಗಳಕ್ಕೆ ಹಾಕಿದರೆ ಹೈಕಮಾಂಡ್ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಸದ್ಯದಲ್ಲೇ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.